ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. CA ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಸುಮಾರು ಒಂದು 3 ತಿಂಗಳಾಗಿರ್ಬೋದು. ನನಗೆ ಕರ್ನಾಟಕದ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಮೆಸೇಜ್ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಸೊ ಎಲ್ಲ ಕಡೆಯಿಂದ ಟ್ಯಾಕ್ಸ್ ಪೇಯರ್ಸ್ ಮೆಸೇಜ್ ಮಾಡ್ತಿದ್ದಾರೆ. ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ, ಹೀಗೆ ಮಾಡ್ತಾ ಇರಿ, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಅಂತ. ಹಾಗೆ ಸ್ಟೂಡೆಂಟ್ಸ್ಗಳಿರ್ಬೋದು, CA ಓದ್ತಿರೋಂಥ ಮಕ್ಕಳು, ಸರ್ ನೀವು ಓದೋವಂಥ ಟೈಮಲ್ಲಿ ನಿಮ್ಮ ಸ್ಟಡಿ ಪ್ಯಾಟ್ರನ್ ಯಾವ ಥರ ಇತ್ತು, ಯಾವ ಥರ ಓದ್ತಿದ್ರಿ, ನಮಗೂ ಸ್ವಲ್ಪ ಹೇಳ್ಕೊಡಿ, ಅದು ನಮಗೂ ಒಂದು ಮೋಟಿವೇಶನ್ ಇರತ್ತೆ ಅಂತ ಮೆಸೇಜ್ ಕೂಡ ಮಾಡ್ತಿದ್ದಾರೆ, ಕಾಲ್ ಮಾಡಿ ಕೂಡ ಮಾತಾಡ್ತಾ ಇದ್ದಾರೆ. ಸರಿ ಆಯಿತು ಮಾಡೋಣ ಅಂತ ಅಂದೆ. ಇವತ್ತು ಒಳ್ಳೆ ಟೈಮ್ ಸಿಕ್ಕಿದೆ ಇದನ್ನು ಹೇಳೋಕ್ಕೆ. ನೋಡಿ, ನೀವು ಯಾವುದೇ ತರಹದ ಕಾಂಪಿಟೇಟಿವ್ ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಿರ್ಬೋದು, ಇನ್ಕ್ಲೂಡಿಂಗ್ CA ಕೋರ್ಸ್ ಇರ್ಬೋದು, ಹಲವಾರು ಕಾಮರ್ಸ್ ಪ್ರೊಫೆಷ್ನಲ್ ಕೋರ್ಸ್ಗಳಿರ್ಬೋದು, ಅಥವಾ UGC ನೆಟ್ ಇರ್ಬೋದು, UPSC ಎಕ್ಸಾಮ್ ಇರ್ಬೋದು, KPSC ಎಕ್ಸಾಮ್ ಇರ್ಬೋದು, ಅಥವಾ CATಗೆ ಪ್ರಿಪೇರ್ ಮಾಡ್ತಿದ್ರೆ, ಅಥವಾ IIT ಎಕ್ಸಾಮ್ಸ್ಗೆ ಏನಾದರೂ ಪ್ರಿಪೇರ್ ಮಾಡ್ತಿದ್ರೆ, ಈ ಎಲ್ಲ ಎಕ್ಸಾಮ್ಸ್ಗಳು ಒಂದು ಲೆವೆಲ್ಗೆ ಡಿಫಿಕಲ್ಟ್ ಇರುತ್ತೆ. ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡೋದ್ರಿಂದ ಇರ್ಬೋದು, ಸಿಲೆಬಸ್ಸಿಂದ ಇರ್ಬೋದು. ಯಾವುದು ಯೂನಿವರ್ಸಿಟಿಲಿ ಕೊಡುವಂಥ ಒಂದು ಡಿಗ್ರಿಯಲ್ಲಿರೋ ಅಷ್ಟು ಸಿಲೆಬಸ್ ಇರಲ್ಲ. ಅದು ಅಡಕೆ ಆದರೆ ಈ ಪ್ರೊಫೆಷ್ನಲ್ ಕೋರ್ಸ್ಗಳಲ್ಲಿರುವಂಥ ಸಿಲೆಬಸ್ಗಳು ಬಂದು ಆನೆ. ಸೊ ಹಂಗಂತ ಇದನ್ನು ಓದೋಕ್ಕೆ ಆಗಲ್ಲ, ನಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಯಾರೂ ಡಿಸೈಡ್ ಮಾಡಬೇಡಿ. ನಮ್ಮ ಬ್ರೈನ್ ಇದೆಲ್ಲ ಇದಕ್ಕೆ ಈ ಥರ 1 CA ಅಲ್ಲ, ಈ ಥರ 10 CA ಎಕ್ಸಾಮ್ಸ್ಗಳನ್ನು ಒಂದೇ ಸತಿ ಬರೆದು ಪಾಸ್ ಮಾಡುವಂಥ ಕೆಪಾಸಿಟಿ ಇದೆ. ಅದಕ್ಕೆ ನಾವು ಸರಿಯಾಗಿ ಕೆಲಸವನ್ನು ಕೊಡಬೇಕು, ಪಳಗಿಸ್ಬೇಕು. ಆಗಷ್ಟೇ ಈ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡೋದು ಸುಲಭ ಆಗತ್ತೆ. ಹಾಗೆ ನೋಡಿ, ನಾವು ಓದ್ತಾ ಇದ್ದೀವಿ ಅಂತಂದರೆ ಒಂದಷ್ಟು ಮಟೀರಿಯಲ್ಗಳನ್ನ ನಾವು ರಿಲೆವೆಂಟ್ ಆಗಿರುವಂಥದ್ದು ಎಕ್ಸಾಮ್ಗೆ ಯಾವುದು ಸೂಟೇಬಲ್ ಇದೆ ಆ್ಯಂಡ್ ಸಿಲೆಬಸನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಷ್ಟು ಸಬ್ಜೆಕ್ಟ್ ನಾಲೆಡ್ಜ್ ಇರಬೇಕಾಗತ್ತೆ, ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕಾಗತ್ತೆ. ಅಥವಾ ನೀವು ಯಾವ್ದ್ಯಾವುದೋ ಇರ್ರೆಲೆವೆಂಟ್ ಮಟೀರಿಯಲ್ಗಳನ್ನೆಲ್ಲ ಇಟ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದು ಓದಿದ್ರು ಕೂಡ ನಿಮಗೆ ಎಕ್ಸಾಮಲ್ಲಿ ಫೈನಲ್ ಆಗಿ ಹೋಗ್ಬೇಕಾದ್ರೆ ಯಾವುದಪ್ಪ ಇದು ಎಲ್ಲಿಂದನೋ ಬಂದ್ಬಿಡಿದೆ ಕ್ವಶನ್, ನಾನು ಇದೆಲ್ಲ ಓದೇ ಇಲ್ವಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ ನಿಮಗೆ. ಆ್ಯಂಡ್ ಎಕ್ಸಾಮ್ ಕೂಡ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಒಂದು ಅಟೆಂಪ್ಟ್ ಏನಾದರೂ ಆ ಥರ ಫೇಲ್ ಆಯಿತು ಅಂತಂದರೆ ಒಂದು ನೆಗೆಟಿವಿಟಿ ಸ್ಟಾರ್ಟ್ ಆಗಿಬಿಡುತ್ತೆ ಕ್ರಿಯೇಟ್ ಆಗೋಕ್ಕೆ. ಎಕ್ಸಾಮ್ ಆಗೋದೇ ಇಲ್ವನೋ ನನ್ನ ಕೈಲಿ ಕ್ಲಿಯರ್ ಮಾಡೋಕ್ಕೆ, ಅಥವಾ ಯಾರಾದರೂ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ, ಅಥವಾ ಕನ್ನಡ ಮೀಡಿಯಮಲ್ಲಿ ಓದಿದ್ರೆ, ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ರಿಂದನೇ ನನಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಆಗ್ತಿಲ್ವೇನೋ, ನಾನು ಏನು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸಿಷನ್ ಬರುತ್ತಲ್ಲ, ಸೊ ನನಗೆ ಕಷ್ಟ ಆಗ್ತಾ ಇದೆ ಇಂಗ್ಲೀಷಲ್ಲಿ ಓದೋದು, ಈ ಥರ ಎಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಡೌನ್ ಆಗ್ತಾ ಬರುತ್ತೆ ಅಟೆಂಪ್ಟ್ ಅಂತ ಬಂದಾಗ. ಸೊ ಈ ನಿಟ್ಟಿನಲ್ಲಿ ನೀವು ನೋಡಿ, ನಾನು ಯಾವ ಥರ ಅಂತ ಅಂದರೆ, ನಾನು ಫೈನಲ್ ಎಕ್ಸಾಮ್ ಕ್ಲಿಯರ್ ಮಾಡೋ ಅಂಥ ಟೈಮಲ್ಲಿ ನನಗೆ ಕರೆಕ್ಟಾಗಿ 2.5 ತಿಂಗಳಿತ್ತು ಟೈಮ್. ಆ್ಯಂಡ್ ಆ 2.5 ತಿಂಗಳಲ್ಲಿ ನಾನು ಎಷ್ಟು ಓದ್ಬೋದು, ಯಾವ ಬುಕ್ಸ್ಗಳನ್ನು ಇಟ್ಕೊಂಡು ಓದಬೇಕಾಗತ್ತೆ ಅನ್ನೋದು ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡೆ. ಯಾವುದು ರಿಲೆವೆಂಟ್ ಇರುತ್ತೆ ಸಬ್ಜೆಕ್ಟ್ಗಳು ಆ ಟ್ರೆಂಡಲ್ಲಿ, ಅದನ್ನು ಮಾತ್ರ ಪಿಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ್ಯಂಡ್ ನಾನು ಎಲ್ಲೂ ಕೋಚಿಂಗು ಕೂಡ ಹೋಗಿರಲಿಲ್ಲ, ಸೆಲ್ಫ್ ಸ್ಟಡಿ ಮಾಡಿದ್ದು, ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ನ ಇಟ್ಕೊಂಡಿದ್ದೆ. ಕೆಲವೊಂದಷ್ಟು ಆಥರ್ ಮೆಟೀರಿಯಲನ್ನು ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಆಥರ್ ಮೆಟೀರಿಯಲ್ನ ಇಟ್ಕೊಂಡು, ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ನ ಇಟ್ಕೊಂಡು ಪ್ರಿಪ್ರೇಷನ್ಸನ್ನು ಸ್ಟಾರ್ಟ್ ಮಾಡಿದ್ದು. ವಿತೌಟ್ ಕೋಚಿಂಗ್ ಆ್ಯಂಡ್ 2.5 ಮಂತ್ ಅಷ್ಟೇ ಟೈಮ್ ಇದ್ದಿದ್ದು. ಸೊ ನನಗೆ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ಅಂತ ಬಂದಾಗ ICAI ಇಂದ ಕೊಟ್ಟಿರುವಂಥ ಮೆಟೀರಿಯಲ್ ಒಂದು ಲೈನ್ ಕೂಡ ನಾನು ಯಾವುದು ಲೈನು ಬಿಟ್ಟಿರಲಿಲ್ಲ. ಬಿಕಾಸ್ ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅಂತ ಜಡ್ಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ CA ಥರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಆ್ಯಂಡ್ ಎಷ್ಟು ಸಿಲೆಬಸ್ ಇರುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಮಗೆ BComಲ್ಲಿ ಒಂದು 3 years ಎಕ್ಸಾಮ್ ಇದೆ ಅಂತಂದರೆ 6 ಸೆಮಿಸ್ಟರ್ ಇರುತ್ತೆ. ಆ 6 ಸೆಮಿಸ್ಟ್ರಲ್ಲಿ ಇರೋಷ್ಟು ಸಿಲೆಬಸ್ ನಮಗೆ ಒಂದೇ ಸಬ್ಜೆಕ್ಟಲ್ಲಿ ಇರುತ್ತೆ. ಅಷ್ಟು ಬಲ್ಕಿ ಇರುತ್ತೆ ನಮಗೆ ಕ್ವಾಂಟಿಟಿ ಬಂದ್ಬಿಟ್ಟು ಕೆಲವೊಂದು ಸಬ್ಜೆಕ್ಟ್ಗಳು. ಸೊ ಹಾಗಾಗಿ ಯಾವುದು ರಿಲೆವೆಂಟ್ ಇರುತ್ತೆ ಆ್ಯಂಡ್ ಕಾನ್ಸೆಪ್ಟ್ ಕ್ಲಾರಿಟಿ ತಗೊಳ್ಳೋ ಅಂಥ ಒಂದಷ್ಟು ಟಾಪಿಕ್ಸ್ ಇರುತ್ತೆ. ಕೆಲವೊಂದಷ್ಟು ಟಾಪಿಕ್ಸ್ ನಾವು ಚೆನ್ನಾಗಿ ಮೆಮೊರೈಸ್ ಮಾಡಬೇಕಾಗತ್ತೆ, ಬೇರೆ ಯಾವುದೂ ಆಪ್ಷನ್ಸೇ ಇರಲ್ಲ. ಸೊ ಈ ಥರ ಸೆಗ್ರಿಗೇಟ್ ಮಾಡಿಕೊಂಡು ನಾನು ಒಂದು ಮಟೀರಿಯಲ್ ಇತ್ತು ನನ್ನ ಹತ್ರ, ಒಂದು 2.5 ತಿಂಗಳು ಟೈಮ್ ಇದೆ. ಸೊ ನಾನು ಪ್ರಿಪ್ರೇಷನ್ಸನ್ನು ಸ್ಟಾರ್ಟ್ ಮಾಡಿದೆ. ನಾನು ಬೆಳಗ್ಗೆ ಒಂದು
6 ಗಂಟೆಗೆ ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡಿದ್ರೆ ನಾನು ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಓದ್ತಾ ಇರಲಿಲ್ಲ ದಿನ ಪೂರ್ತಿ. ಒಂದು ಸಬ್ಜೆಕ್ಟ್ ತೊಗೊಂಡು ಪೂರ್ತಿ ಮುಗಿಸಿ ಅದಾದಮೇಲೆ ನೆಕ್ಸ್ಟ್ ಸಬ್ಜೆಕ್ಟನ್ನು ತೊಗೊಳ್ಳೋದು, ಅದಾದಮೇಲೆ ಇನ್ನೊಂದು ಸಬ್ಜೆಕ್ಟನ್ನು ತೊಗೊಳ್ಳೋದು. ಸೊ ಈ ಥರ ಒಂದು ಸಬ್ಜೆಕ್ಟ್ ಆದಮೇಲೆ ಒಂದು ಸಬ್ಜೆಕ್ಟ್ ಅಂತ 6 ಸಬ್ಜೆಕ್ಟ್ ಮುಗಿಸಿ ನಾನು ಮತ್ತೆ ವಾಪಸ್ ಬರ್ತೀನಲ್ಲ ಫಸ್ಟ್ ಸಬ್ಜೆಕ್ಟ್ಗೆ, ಅಷ್ಟರದ್ದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಸೊ ಈ 2.5 ತಿಂಗಳಲ್ಲಿ ನಾನು ಒಂದು ಇನ್ಕಮ್ ಟ್ಯಾಕ್ಸ್ ಅಂತ ತಗೊಂಡ್ರೆ ಆ ಒಂದು ಸಬ್ಜೆಕ್ಟ್ನೇ ನಾನು ಮುಗ್ಸೋಕ್ಕಾಗಲ್ಲ, ಅಷ್ಟಿರುತ್ತೆ ಸೆಕ್ಷನ್ಸು, ಪ್ರಾವಿಷನ್ಸು, ರೂಲ್ಸ್ ಎಲ್ಲ. ಆ್ಯಂಡ್ ಬಹಳಷ್ಟು ಕೇಸ್ ಸ್ಟಡೀಸ್ ಕೂಡ ಇರುತ್ತೆ. ಸೊ ಈ 2.5 ತಿಂಗಳ ನಾನು ಎಲ್ಲನೂ ಕವರ್ ಮಾಡಬೇಕಲ್ಲ, ಎಲ್ಲ ಸಬ್ಜೆಕ್ಟ್ಗಳನ್ನು. ಹಾಗಾಗಿ ನಾನು ಒಂದಿನದಲ್ಲಿ ಎಲ್ಲ ಪೇಪರ್ಸ್ನು ನಾನು ಮುಟ್ತಾ ಇದ್ದೆ. ಎಷ್ಟು ಸಬ್ಜೆಕ್ಟ್ ಇದೆ ಎಲ್ಲ ಸಬ್ಜೆಕ್ಟ್ಗಳನ್ನು ಓದ್ತಾ ಇದ್ದೆ, ಜೊತೆಯಲ್ಲಿ ರಿವೈಸ್ ಮಾಡ್ತಾ ಇದ್ದೆ. ಯಾವುದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇರುತ್ತೆ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇಲ್ಲ ಅಂತಂದ್ರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ನ ಬರೀ ಓದ್ಕೊಂಡು ಹೋದ್ರೆ ಆಗಲ್ಲ. ನಿಮಗೆ ಎಕ್ಸಾಮಲ್ಲಿ ನೀವು ಬರದೇ ಆನ್ಸರನ್ನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ನೀವು ವೆಲ್ ಇನ್ ಅಡ್ವಾನ್ಸ್ ಓದುವಂಥ ಟೈಮಲ್ಲೇ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇದೆ ಅಂತಂದರೆ, ಥಿಯರಿ ಇದೆ ಅಂತಂದರೆ ನೀವು ಅದನ್ನು ಕೂಡ ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆ ಯಾವಾಗೆಲ್ಲ ನೀವು ಬ್ರೇಕ್ ಟೈಮ್ ಅಂತ ಇರುತ್ತೆ, ಈವನ್ ಮಲಗಿದ್ದಾಗಲಿ, ಕುತ್ಕೊಂಡಿದ್ದಾಗಲಿ, ಇಲ್ಲ ನೀವು ತಿಂಡಿ ತಿನ್ಬೇಕಾದ್ರೆ ಆಗಲಿ, ಸ್ನಾನ ಮಾಡಬೇಕಾದ್ರೆ ಆಗಲಿ, ಅಥವಾ ವಾಶ್ರೂಮ್ ಯೂಸ್ ಮಾಡೋವಂಥ ಟೈಮಲ್ಲಿ ನಿಮ್ಮ ತಲೆ ಎಂಗೇಜ್ ಆಗೇ ಇರಬೇಕು. ನೀವು ಏನು ಥಿಯರಿ ಓದಿರ್ತೀರ, ಕೆಲವೊಂದು ಪ್ರಾವಿಷನ್ಸ್ ಇರುತ್ತೆ, ಅದನ್ನು ರೀಕಾಲ್ ಮಾಡ್ಕೊಳ್ತಾನೆ ಇದ್ದೆ. ಸೊ ಆ ಥರ ತೊಗೊಂಡ್ರೆ ನಾನು ನಿದ್ದೆ ಮಾಡ್ತಿದ್ದೆ ಕಡಿಮೆ, 2 ರಿಂದ 3 ಅವರ್ ನಿದ್ದೆ ಮಾಡ್ತಾ ಇದ್ದೆ. ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ನಾನು ಒಂದು 2 ಅವರ್ 3 ಅವರ್ಗೆ ಒಂದು 5 ಮಿನಿಟ್ ಪವರ್ ನ್ಯಾಪ್ ಅಂತ ತೊಗೊಳ್ತಾ ಇದ್ದೆ. ಸೊ ಆ 5 ಮಿನಿಟ್ ಪವರ್ ನ್ಯಾಪೇ ನನಗೆ ಯಾವ ಮಟ್ಟಿಗೆ ನಿದ್ದೆ ಬರ್ತಾ ಇತ್ತು, ಒಂದು ಡೀಪ್ ಸ್ಲೀಪ್ ಅಂತ ಅಂದರೆ, ಅಷ್ಟು ಓದ್ತಾನೆ ಇರ್ತಿದ್ನಲ್ಲ ದಿನಪೂರ್ತಿ. 5 ನಿಮಿಷ ಹಿಂಗೆ ಕಣ್ಮುಚ್ಚಿದ ತಕ್ಷಣ ನಿದ್ದೆ ಬಂದ್ಬಿಡ್ತಾ ಇತ್ತು. 5 ನಿಮಿಷಕ್ಕೆ ಅಲಾರಾಮ್ ಇಟ್ಕೊಳ್ತಾ ಇದ್ದೆ. ಒಳ್ಳೆ ಫ್ರೆಶ್ ಆಗಿರ್ತಿತ್ತು ಮೂಡ್ ಬಂದು ಓದಕ್ಕೆ. ಒಂದು 5 ಮಿನಿಟ್ಸ್ ಈ ಥರ ಪವರ್ ನ್ಯಾಪ್ ತೊಗೊಂಡ್ರೆ, ಸೊ ಈ ಥರ 2 ಅವರ್ 3 ಅವರ್ ಈ ಥರ ನನಗೆ ಡೇ ಬಂದು ನನಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅನಿಸ್ತಾ ಇರುತ್ತೆ ಆ ಸಬ್ಜೆಕ್ಟಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ನಾನು ಅಲ್ಲಿಗೆ ನಿಲ್ಲಿಸ್ತಾ ಇರಲಿಲ್ಲ. ಅದು ನನಗೆ ಸಮಾಧಾನ ಆಗುವಷ್ಟು ನಾನು ಸ್ಟಡಿ ಮಾಡ್ತಾ ಇದ್ದೆ. ಅದಾದಮೇಲೆ ಇನ್ನೊಂದು ಸಬ್ಜೆಕ್ಟನ್ನು ನಾನು ತೊಗೊಳ್ತಾ ಇದ್ದೆ ಯಾವಾಗ ಬೋರ್ ಅನಿಸುತ್ತೆ ಅದನ್ನು. ಆ್ಯಂಡ್ ನನಗೆ ಟ್ಯಾಕ್ಸೇಷನ್ ಬಂದು ತುಂಬ ಈಸಿ ಅನಿಸ್ತಾ ಇತ್ತು ನನಗೆ ಅವಾಗಿಂದನೂ ಕೂಡ. ಆ್ಯಂಡ್ ನಾನು ಎಕ್ಸಾಮ್ ಬರೀಬೇಕಾದ್ರೂ ಅಷ್ಟೇ ಕೂಡ ನಾನು ಎಲ್ಲ ಸಬ್ಜೆಕ್ಟ್ನು, ಇನ್ಫ್ಯಾಕ್ಟ್ ICI ಬಂದು ನನ್ನ ಕ್ಲೈಂಟ್, ನಾನು ICIಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಆಸ್ ಇಫ್ ICI ಇಸ್ ಮೈ ಕ್ಲೈಂಟ್. ಸೊ ಅದೇ ಥರನೇ ನನ್ನ ಎಕ್ಸಾಮ್ ಬರೆಯೋವಾಗಲೂ ಕೂಡ ಅದೇ ಅಪ್ರೋಚ್ ಇತ್ತು. ಆ್ಯಂಡ್ ಹಾಗಾಗಿ ನನಗೆ 2 ಗ್ರೂಪ್ ಕೂಡ ಒಂದೇ ಅಟೆಂಪ್ಟಲ್ಲಿ ಪಾಸ್ ಮಾಡೋಕ್ಕೆ ನನಗೆ ಈಸಿ ಆಯಿತು. ಸೊ ಬೇರೆ ಬೇರೆ ಸ್ಟೂಡೆಂಟ್ಸ್ ಓದ್ತಾ ಇದ್ರೆ ನಿಮ್ಮದೇ ಅಪ್ರೋಚ್ಗಳಿರುತ್ತೆ. ಸೊ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ನೀವು ಫಾಲೋ ಮಾಡ್ಕೊಳ್ಬೋದು. ಓವರ್ ಆಲ್ ಎಕ್ಸಾಮನ್ನು ಕ್ಲಿಯರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೀವು ಎಷ್ಟೇ ಎಫರ್ಟ್ ಹಾಕಿ, ನೀವು ಎಷ್ಟು ವರ್ಷ ಓದಿದ್ದೀರಾ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀರಾ, CAನೇ ಅಲ್ವಾ, ಇದಷ್ಟೇ ಮ್ಯಾಟರ್ ಆಗುತ್ತೆ. ಇದ್ರೆ ಮಾತ್ರ ನಿಮಗೆ ಇನ್ಸ್ಟಿಟ್ಯೂಟಿಂದ ಮೆಂಬರ್ಶಿಪ್ ಸಿಗುತ್ತೆ. ಆ್ಯಂಡ್ ನೀವು ಯಾವುದೇ ಆಡಿಟ್ ರಿಪೋರ್ಟ್ ಆಗಲಿ ಅಥವಾ ಸರ್ಟಿಫಿಕೇಟ್ ಆಗಲಿ ನೀವು ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ವಿತೌಟ್ ಕ್ವಾಲಿಫಿಕೇಷನ್ ನೀವು ಹಾಫ್ CA ಅಂತ ಎಲ್ಲೂ ಹೇಳ್ಕೊಳಕ್ಕಾಗಲ್ಲ. CA ಆಗಿದ್ರೆ ಮಾತ್ರನೇ CA ಅಂತ ಹೇಳ್ಕೊಳ್ಬೋದು. ಹಾಗೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಂತ ಬಂದಾಗ ಒಂದೇ ಸತಿ ಅಟೆಂಪ್ಟ್ ಬರೆಯೋದು, ಅಥವಾ ಯಾರೆಲ್ಲ ಈಗ ಆಲ್ರೆಡಿ ಎಕ್ಸಾಮ್ಗಳನ್ನ ಕೊಟ್ಟು ಕ್ಲಿಯರ್ ಮಾಡಿರಲ್ಲ ಅವ್ರನ್ನ ನೋಡೋದ್ಕಿಂತ ಈಗ ಆಲ್ರೆಡಿ ಯಾರು ಎಕ್ಸಾಮನ್ನು ಬರೆದು ಪಾಸ್ ಮಾಡ್ಕೊಂಡಿದ್ದಾರೆ ಅಂಥವ್ರನ್ನ ನಾವು ಮೋಟಿವೇಶನ್ ಆಗಿ ತಗೋಬೇಕಾಗತ್ತೆ. ಇಲ್ಲ ಅಂತಂದರೆ ಒಂದು ನೆಗೆಟಿವಿಟಿ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಕ್ರ್ಯಾಕ್ ಮಾಡಿಲ್ಲ, ಒಂದು 4-5 ಅಟೆಂಪ್ಟ್ ಕೊಟ್ಟಿದ್ದಾರೆ, ಸೊ ನನ್ನ ಕೈಲೂ ಆಗಲ್ವೇನೋ ಅನ್ನೋ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಈವನ್ ನಾನು BCom ಓದಿದ್ದು ಈವ್ನಿಂಗ್ ಕಾಲೇಜಲ್ಲಿ. ಆ್ಯಂಡ್ ಡೇ ಟೈಮ್ ಐ ವಾಸ್ ವರ್ಕಿಂಗ್ ಫುಲ್ ಟೈಮ್. ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತಲೇ ನಾನು ವೆರಿ ಅರ್ಲಿ ಸ್ಟೇಜಲ್ಲೇ ನಾನು ಅರ್ನಿಂಗನ್ನು ಸ್ಟಾರ್ಟ್ ಮಾಡಿದ್ದು. ಈವನ್ ನಾನು CA ಓದಬೇಕಾದ್ರೂ ಕೂಡ ಆರ್ಟಿಕಲ್ಸ್ ಮಾಡಬೇಕಾದ್ರೆ ಸ್ಟೈಫಂಡ್ ಅಂತ ಕೊಡ್ತಾಯಿದ್ರು. ಆ್ಯಂಡ್ ಅದರಲ್ಲೇ ನಾನು ಎಲ್ಲ ಕಾಸ್ಟನ್ನು ಕವರ್ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ನಾನು BCom ಮುಗಿಸಿ CA ಕೋರ್ಸ್ ತೊಗೊಳ್ಬೇಕು ಅನ್ನೋಂಥ ಒಂದು ಡಿಸಿಷನ್ ತೊಗೊಂಡಾಗ ನನಗೆ ಹಲವಾರು ಜನಗಳು ಹೇಳಿದ್ರು, ಇದು ನಿನ್ನ ಕೈಲಿ ಆಗಲ್ಲ ಈ ಎಕ್ಸಾಮ್ ಮಾಡೋಕ್ಕೆ. ನನ್ನ ಫ್ರೆಂಡ್ಸ್ ಮಕ್ಕಳನ್ನೇ ಡೇ ನೈಟ್ ಕೂತ್ಕೊಂಡು ಓದ್ತಾರೆ, ಆದರೂ ಈ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ನಿನ್ನ ಕೈಲಿ ಆಗುತ್ತಾ, ಯೋಚನೆ ಮಾಡು, ಕೆಲಸ ಬಿಡೋಕ್ಕೆ ಹೋಗ್ಬೇಡ, ನೀನು ಇದನ್ನೇ ಕೆರಿಯರನ್ನು ತಗೊಳ್ಬೋದು ಅನ್ನೋ ಥರ ಎಲ್ಲ ಹೇಳ್ತಾಯಿದ್ರು. ಹಾಗೆ ರಿಲೇಟಿವ್ಸು ಕೂಡ ಕಾಲು ಎಳೆಯೋರು ಇರ್ತಾರೆ, ಓದ್ತಾ ಇದ್ರೆ ಇನ್ನೂ ಓದ್ತಾನೆ ಇದೆಯಾ ಅನ್ನೋ ಥರ ಹೇಳೋದು, ಓದ್ತಾ ಇದ್ರೆ ಹುಚ್ಚ ಆಗ್ಬಿಡ್ತೀಯ ಅನ್ನೋ ಥರ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಮಾಡೋದು, ನಿನ್ನ ಕೈಲಿ ನಿಜವಾಗ್ಲೂ ಆಗುತ್ತಾ, ಪಾಸ್ ಮಾಡ್ತೀಯ ಅನ್ನೋ ಥರ ಎಲ್ಲ ಕ್ವಶನ್ಗಳನ್ನು ಕೇಳೋರು. ಸೊ ಎಲ್ಲ ಕಡೆನೂ ಇರ್ತಾರೆ ಈ ಥರ ಕಾಲು ಎಳೆಯೋರು, ನೆಗೆಟಿವ್ ಆಗಿ ಮಾತಾಡೋರು. ಇದಕ್ಕೆ ತಲೆ ಕೆಡ್ಸ್ಕೋಬೇಡಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ನಾನು ಇನ್ಫ್ಯಾಕ್ಟ್ CA ಸ್ಟಾರ್ಟ್ ಮಾಡಿದಾಗ ನನಗೂ ಏನೂ ಗೊತ್ತಿರಲ್ಲ, ನಮ್ಮ ಫ್ಯಾಮಿಲಿಲಿ ಯಾರೂ ಚಾರ್ಟರ್ಡ್ ಅಕೌಂಟೆಂಟ್ ಇರಲಿಲ್ಲ.
ಆ್ಯಂಡ್ ಪರ್ಸ್ನಲ್ ಆಗಿ ಗೈಡ್ ಮಾಡುವಂಥ ಗೈಡ್ಗಳು ಕೂಡ ಯಾರು ಇರಲಿಲ್ಲ. ಒಂದ್ಸತಿ ಸ್ಟಾರ್ಟ್ ಮಾಡಿದೆ ಅಷ್ಟೇ, ಒಂದ್ಸತಿ ಬೋರ್ಡ್ ಆಗ್ಬಿಡ್ಬೇಕು ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ. ಸೊ ಆವಾಗ ನೀವು ಒಂದ್ಸತಿ ಒಳಗೆ ಹೋದ್ರಿ ಅಂತಂದರೆ ಆರಾಮಾಗಿ ಟ್ರೈನ್ ಕರ್ಕೊಂಡೋಗಿ ನಿಮ್ಮ ಡೆಸ್ಟಿನೇಷನ್ಗೆ ರೀಚ್ ಮಾಡಿಬಿಡುತ್ತೆ. ಸೊ ಈ ಥರ ಸ್ಟಡೀಸ್ ಅಂತ ಅಗೇನ್ ಬಂದಾಗ ಏನಾಗತ್ತೆ, ಮೊಬೈಲ್ಸನ್ನು ಜಾಸ್ತಿ ಯೂಸ್ ಮಾಡಬಾರ್ದು, ಸೋಷಿಯಲ್ ಮೀಡಿಯಾಯಿಂದ ಆದಷ್ಟು ಅವಾಯ್ಡ್ ಆಗಿ. ನಾನು ಲೈಕ್ ಯಾವ ಥರ ಅಂತಂದರೆ, ಏನಾದರೂ ತುಂಬ ಬೋರ್ ಆಯಿತು ಅಂದರೆ ಒಂದೇ ಒಂದು ಸಾಂಗ್ ನೋಡ್ತಾ ಇದ್ದೆ, ಒಂದು 5 ಮಿನಿಟ್ ಅಷ್ಟೇ, ಅದ್ರ ಮೇಲೆ ನಾನು ಮೊಬೈಲ್ನ ಟಚ್ ಕೂಡ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ಸೋಷಿಯಲ್ ಮೀಡಿಯಾ ಇರಲಿ ಅದೆಲ್ಲ ನಾನು ಯಾವುದು ಅಕೌಂಟ್ಗಳೇ ಇಟ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲ ಡಿಲೀಟ್ ಮಾಡಿಬಿಟ್ಟಿದೆ. ಆ್ಯಂಡ್ ಯೂಟ್ಯೂಬ್ ಅಂತೂ ನೋಡ್ತಾನೆ ಇರಲಿಲ್ಲ. ನಾನು ಯಾವುದೋ ಫಂಕ್ಷನ್ಸ್ಗಳಿಗೂ ಹೋಗಿಲ್ಲ. ಲಿಟ್ರಲಿ ನಾನು CA ತೊಗೊಂಡಾಗಿಂದ CA ಎಕ್ಸಾಮ್ ಮುಗಿಸೋವರೆಗೂ ಒಂದು ಈವೆಂಟು ನಾನು ಅಟೆಂಡ್ ಮಾಡಲ್ಲ, ಒಂದು ಬರ್ಡೇಗೆ ಹೋಗಿಲ್ಲ, ಒಂದು ಫಂಕ್ಷನ್ಸ್ಗೆ ಹೋಗಿಲ್ಲ. ಸೊ ಆ ಥರ ಡೆಡಿಕೇಟೆಡ್ ಆಗಿ ಓದಿದ್ದು. ಆ್ಯಂಡ್ ನಾನು ವಿಟ್ನೆಸ್ ಮಾಡಿರೋದು ಈಗ ಬಿಫೋರ್ CAಗೂ ಈಗ ನನ್ನ ಲೈಫ್ ಸ್ಟೈಲಲ್ಲಿ ಇರ್ಬೋದು, ನನ್ನ ವರ್ಕ್ ಸ್ಟೈಲ್ ಇರ್ಬೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರ್ಬೋದು, ಫ್ಯಾಮಿಲಿಗೆ ಟೈಮ್ ಕೊಡೋದ್ರಲ್ಲಿರ್ಬೋದು, ಬಹಳಷ್ಟು ಡಿಫ್ರೆನ್ಸನ್ನು ನಾನು ವಿಟ್ನೆಸ್ ಮಾಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ರಿಯಲೈಸ್ ದಿಸ್. ಆ್ಯಂಡ್ ಒಂದ್ಸತಿ ಆ ಎಕ್ಸಾಮ್ನ ಕ್ರ್ಯಾಕ್ ಮಾಡಿಬಿಟ್ರೆ ನಿಮಗೆ ನಿಮ್ಮ ಲೈಫ್ ಸ್ಟೈಲ್ ಟೋಟಲಿ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಅಷ್ಟೇ ನಿಮಗೆ ಡಿಫಿಕಲ್ಟ್ ಇರುತ್ತೆ. ಏನೋ ಶತಾಯ ಗತಾಯ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಕೂತ್ಕೊಂಡು ಓದಿ ಎಕ್ಸಾಮನ್ನು ಪಾಸ್ ಮಾಡಿಬಿಟ್ರೆ ಲೈಫ್ ಬಹಳ ಅದ್ಭುತವಾಗಿರುತ್ತೆ. ಹಾಗೆ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ಕನ್ನಡ ಮೀಡಿಯಂ, ಈ ಥರ ಎಲ್ಲ ತಲೆಯಲ್ಲಿ ಇಟ್ಕೋಬೇಡಿ. ನನ್ನ ಫ್ರೆಂಡ್ಸು ಕೂಡ ನಾನು ಕ್ಲಿಯರ್ ಮಾಡಿದಂಥ ಟೈಮಲ್ಲೇ ಸುಮಾರು ಜನ ತುಮಕೂರಿಂದ ಇರ್ಬೋದು, ಕೆಲವೊಬ್ರು ಆಂಧ್ರದಿಂದ ಎಲ್ಲ ಬಂದಿದ್ರು. ಅವ್ರಿಗೆ ಇಂಗ್ಲೀಷಲ್ಲಿ ಸರಿಯಾಗಿ ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ. ಈವನ್ ನನ್ನ ಜೂನಿಯರ್ಸ್ ಯಾರ್ಯಾರಿದ್ರು ಆರ್ಟಿಕಲ್ಸ್ ಮಾಡೋವಂಥ ಸ್ಟೂಡೆಂಟ್ಸ್, ಅವರಿಗೂ ಕೂಡ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ತುಂಬ ಡಿಫಿಕಲ್ಟ್ ಆಗ್ತಿತ್ತು ಅವ್ರಿಗೆ. ಬಟ್ ಎಲ್ಲ ಒಂದೇ ಅಟೆಂಪ್ಟಲ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ. IPCC ಇರ್ಬೋದು, ಈಗ ಇಂಟರ್ಮೀಡಿಯೇಟ್ ಅಂತ ಕರೀತಾರೆ. ಆ್ಯಂಡ್ ಗೌರ್ಮೆಂಟ್ ಸ್ಕೂಲಿಂದ ಬಂದು ಕೂಡ ಒಂದೇ ಅಟೆಂಪ್ಟಲ್ಲಿ ಪಾಸ್ ಮಾಡಿರುವಂಥ ಹಲವಾರು ನಿದರ್ಶನಗಳಿವೆ ನನ್ನ ಫ್ರೆಂಡ್ಸಲ್ಲೇ. ಸೊ ಹಾಗಾಗಿ ನನ್ನ ಕೈಲಿ ಆಗಲ್ಲ ಈ ಥರ ಎಲ್ಲ ಅಂದ್ಕೊಳ್ದೆ. ಸೊ ಹಠ ಬಿಡ್ದಂಗೆ, ಹಠ ಇಟ್ಕೊಂಡು ನೀವು ಚೆನ್ನಾಗಿ ಓದಿದ್ರೆ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ನಾನು ಪರ್ ಡೇ, ಇನ್ಫ್ಯಾಕ್ಟ್ ಅದು ಕೂಡ ಕ್ವಶನ್ ಬಂದಿತ್ತು, ನೀವು ಒಂದು ದಿನದಲ್ಲಿ ಎಷ್ಟು ಅವರ್ ಓದ್ತಾ ಇದ್ರಿ ಅಂತ. ನಾನು ನಿದ್ದೆ ಮಾಡ್ತಿದ್ದೆ ಬರೀ 2 ರಿಂದ 3 ಅವರ್ ಅಷ್ಟೇ. ಮಧ್ಯ ಬ್ರೇಕ್ ತೊಗೊಳ್ತಾ ಇದ್ದೆ, ಈ ಥರ 5 ಮಿನಿಟ್ಸ್ ಈ ಥರ ಪವರ್ ನ್ಯಾಪನ್ನು ತೊಗೊಳ್ತಾ ಇದ್ದೆ. ನೈಟ್ ಟೈಮಲ್ಲಿ ನನಗೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಓದಿ ಎಕ್ಸಾಸ್ಟ್ ಆಗಿಬಿಟ್ಟಿರ್ತೀವಲ್ವಾ. ಸೊ ನೈಟ್ ಆಗ್ತಾ ಇದ್ದಂಗೆ ನನಗೆ ಯಾವುದು ಇಂಟ್ರೆಸ್ಟ್ ಇದೆ, ಇಷ್ಟ ಆಗುತ್ತೆ, ಆ ಸಬ್ಜೆಕ್ಟ್ನ ನೈಟ್ಗೆ ಇಟ್ಕೊಳ್ತಾ ಇದ್ದೆ. ಯಾವ್ದು ಡಿಫಿಕಲ್ಟ್ ಇರುತ್ತೆ ಸಬ್ಜೆಕ್ಟ್, ಬೆಳಗ್ಗೆ ಮೈಂಡ್ ಫ್ರೆಶ್ ಆಗಿರುತ್ತೆ. ಸೊ ನಾನು ಆವಾಗಿಂದ ಡಿಫಿಕಲ್ಟ್ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ನೈಟ್ ಈವನ್ ಎಷ್ಟೇ ನಿದ್ದೆ ಥರ ಬರಲಿ, ಒಂದು 5 ನಿಮಿಷ ಪವರ್ ನ್ಯಾಪ್ ತೊಗೊಳ್ಳೋದು ಆ್ಯಂಡ್ ಓದೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಇನ್ ಕೇಸ್ ಏನೋ ನನಗೆ ತುಂಬ ಇಂಟ್ರೆಸ್ಟ್ ಆಗಿದೆ ಅಂತಂದರೆ ಒಂದ್ಸತಿ 3 ಗಂಟೆ ಮಿಡ್ ನೈಟ್ ಹೇಳ್ತಾ ಇರೋದು ನಾನು, 3 ಗಂಟೆ 4 ಗಂಟೆವರೆಗೂ ಸ್ಟ್ರೆಚ್ ಮಾಡಿರೋಂಥ ಎಕ್ಸಾಂಪಲ್ಗಳು ಬಹಳಷ್ಟಿವೆ. ಆ್ಯಂಡ್ ನಾನು 4 ಗಂಟೆವರೆಗೂ ಓದಿದ್ದೀನಲ್ಲ, ಬೆಳಗ್ಗೆ ಒಂದು 11 ಗಂಟೆಗೆ ಎದ್ದೇಳೋಣ ಆ ಥರ ಮಾಡ್ತಾ ಇಲ್ಲ ನಾನು. 6 o'clock ಅಂದರೆ 6 o'clockಗೆ ಶಾರ್ಪ್ ಎದ್ಬಿಡಬೇಕು ಅಲಾರಾಮ್ ಇಟ್ಕೊಂಡು. ಹಾಗೆ ನಾನು ಸ್ನಾನ ಮಾಡ್ತಾ ಇದ್ರು ಕೂಡ ನನ್ನ ತಲೆ ಎಂಗೇಜ್ ಆಗೇ ಇರ್ತಾ ಇತ್ತು, ರಿವೈಸ್ ಮಾಡ್ತಾ ಇದ್ದೆ. ಸೊ ರಿವೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓದಿದ್ಮೇಲೆ ಅದು ಹಂಗೆ ಬಿಟ್ಟರೆ ಹಂಗೆ ಎರೇಸ್ ಆಗಿಬಿಡುತ್ತೆ ಮೈಂಡಿಂದ. ನೀವು ರಿವೈಸ್ ಮಾಡ್ತಾನೆ ಇರಬೇಕು ರಿಪಿಟೇಟಿವ್ ಆಗಿ. ಈವನ್ ಊಟ ಮಾಡ್ತಾ ಇದ್ರು ಕೂಡ ತಲೆಯಲ್ಲಿ ರೀಕಾಲ್ ಆಗ್ತಾನೆ ಇರ್ತೈತೆ. ಎಫೆಕ್ಟಿವ್ ಆಗಿ ಅಂತ ತೊಗೊಂಡ್ರೆ 17 to 18 hours ನಾನು ಎಫೆಕ್ಟಿವ್ ಆಗಿ ಓದ್ತಾ ಇದ್ದಿದ್ದು, ಎಫಿಷಿಯೆಂಟ್ ಆಗಿ ಓದ್ತಾ ಇದ್ದಿದ್ದು ನಾನು. ಇಲ್ಲ ಅಂತಂದರೆ ಏನಂದರೆ ಕ್ಯಾಶುವಲ್ ಅಪ್ರೋಚ್ ಇರ್ಬೋದು ನಾವು ಓದೋ ಅಂಥ ಟೈಮಲ್ಲಿ. ಇಲ್ಲಾಂತಂದರೆ ಈ ಕಡೆಯಿಂದ ಓದ್ತಾ ಇದ್ದರೆ ಆ ಕಡೆಯಿಂದ ತಲೆಯಿಂದ ಮರ್ತು ಹೋಗ್ತಾ ಇರುತ್ತೆ. ಹಾಗೆ ಈ 20 to 30 ಏಜ್ ಇದೆಯಲ್ಲ, ಇದು ಗೋಲ್ಡನ್ ಟೈಮ್ ಇದೆ. ನಾವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು, ಉತ್ಸಾಹ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಎಷ್ಟಾದರೂ ಬುಕ್ಕಿಲ್ಲಿ ನಾನು ಓದಿ ನಾನು ಪ್ರೊಸೆಸ್ ಮಾಡ್ತೀನಿ ಅನ್ನೋ ಥರ ಮೈಂಡ್ ಸೆಟ್ ಇಟ್ಕೊಂಡು ಓದಬೇಕಾಗತ್ತೆ. ಹಾಗೆ ನಾನು ಊಟ ತಿಂಡಿ ಮಾಡಬೇಕಾದ್ರೂ ಅಷ್ಟೇ ಕೂಡ ಹೊಟ್ಟೆ ಬಿರಿಯಂಗೆ ಒಂದೇ ಟೈಮ್ ತಿಂತಾ ಇರಲಿಲ್ಲ. ಇಷ್ಟಿಷ್ಟೇ ಸ್ವಲ್ಪನೇ ತಿಂಡಿ ತಿಂತಿದ್ದು. ಅದನ್ನೇ ಒಂದ್ಸತಿ ತಿಂಡಿ ತಿಂದಮೇಲೆ ಮಧ್ಯೆ ಏನಾದರೂ ಹಶ್ವಾಯಿತು ಅಂತಂದರೆ ಬ್ರಂಚ್ ಬ್ರೇಕ್ ತೊಗೊಳ್ತಾ ಇದ್ದೆ. ಮತ್ತು ಲಂಚ್ ಮುಗಿಸ್ಕೊಂಡು ಅದಾದಮೇಲೆ ಒಂದು 3 ಗಂಟೆ 4 ಗಂಟೆಗೆ ಕಾಫಿ ಕುಡಿಯೋದು, ಸ್ನ್ಯಾಕ್ಸ್ ತಿನ್ನೋದು, ಈ ಥರ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೆ. 1 ಟೈಮ್ ತಿನ್ನೋದನ್ನ 2 ಟೈಮ್ 3 ಟೈಮ್ ತಿಂತಾ ಇದ್ದೆ. ಒಂದೇ ಸತಿ ನಿದ್ದೆ ಮಾಡೋದನ್ನು 2 ಸತಿ 3 ಸತಿ ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಮಾಡ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಬ್ರೇಕ್ ಸಿಕ್ದಂಗೂ ಆಗ್ತಾ ಇತ್ತು, ಜೊತೆಲಿ ನೆಕ್ಸ್ಟ್ ಓದುವಂಥ ಟೈಮ್ ತುಂಬ ಎಫಿಷಿಯೆಂಟ್ ಆಗಿ ಕೂಡ ಬರ್ತಾ ಇತ್ತು. ಸೊ ಇದೆಲ್ಲ ನಾನು ಫಾಲೋ ಮಾಡ್ತಿದ್ದಂಥ ಅಪ್ರೋಚ್. ನೀವು ಕೆಲವೊಬ್ರು
ನೈಟ್ ಓದೋದನ್ನ ಪ್ರಿಫರ್ ಮಾಡ್ತಾರೆ, ಕೆಲವೊಬ್ರು ಡೇ ಅಲ್ಲಿ ಮಲ್ಕೊತಾರೆ, ಕೆಲವೊಬ್ರು ಡೇ ಟೈಮ್ ಓದೋದನ್ನ ಪ್ರಿಫರ್ ಮಾಡ್ತಾರೆ, ನೈಟ್ ಟೈಮಲ್ಲಿ ಮಲ್ಕೊಳ್ಳೋದನ್ನ ಪ್ರಾಕ್ಟೀಸ್ ಇಟ್ಕೊಂಡಿರ್ತಾರೆ, ಕೆಲವೊಬ್ರು ಅರ್ಲಿ ಮಾರ್ನಿಂಗ್ 4 o'clock ಗೆದ್ದು ಓದೋ ಅಂತ ಅಭ್ಯಾಸನ ಇಟ್ಕೊಂಡಿರ್ತಾರೆ. ಅದೆಲ್ಲ ನಿಮ್ಗೆ ಬಿಟ್ಟದ್ದು. ಹೆಂಗಾದ್ರೂ ಓದಿ, ಯಾವ ಥರ ಆದ್ರೂ ಓದಿ, ಒಟ್ಟಿನಲ್ಲಿ ಎಕ್ಸಾಮನ್ನು ಕ್ಲಿಯರ್ ಮಾಡಿ. ಬಿ ಪಾಸಿಟಿವ್ ಆ್ಯಂಡ್ ಒಳ್ಳೆದನ್ನೇ ಯೋಚನೆ ಮಾಡಿ, ಒಳ್ಳೆ ರಿಸಲ್ಟೇ ಬರುತ್ತೆ. ಹಾಗೆ ಐ ಹೋಪ್ ಈ ವಿಡಿಯೋ ಬಹಳಷ್ಟು ಜನಗಳಿಗೆ ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ಟಿದೆ, ಒಂದಷ್ಟು ಮೋಟಿವೇಶನನ್ನು ಕೊಟ್ಟಿದ್ರೆ ನನಗೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಅಂದರೆ ಈ ವಿಡಿಯೋನ ನೋಡ್ತಾ ಇದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಯಾವುದೇ ವಿಡಿಯೋಗಳನ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಏನಾದರೂ ಕ್ವೆಶ್ಚನ್ಸ್ ಇದೆ ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಕ್ವೆಶ್ಚನ್ಸ್ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ನೀವು ನನ್ನ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ನಮ್ಮ ಕನ್ನಡ, ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.